ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮರೀತೀರಾ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನೋಡೋಣ. ನಾನು ಲಾಸ್ಟ್ ಪಾರ್ಟ್ನಲ್ಲಿ ಸೆಕೆಂಡ್ ಸೆಮ್ BCom ಅವರ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಆ ಯೂನಿಟ್ನ ಫಸ್ಟ್ ಪಾರ್ಟಲ್ಲಿ ಬೇಸಿಕ್ಕು ಮತ್ತು ಥಿಯರಿಟಿಕಲ್ ಆಗಿ ಹೇಳಿದ್ದೆ. ಸೊ ಇದರಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇವತ್ತು. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಸಿಂಪಲ್ ಆಗಿರುತ್ತೆ. ಏನು ಅಂತಂದರೆ, ಫರ್ಮ್ ಹ್ಯಾಸ್ 2 ಡಿಪಾರ್ಟ್ಮೆಂಟ್ಸ್ X and Y ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಆರ್ ಅವೈಲಬಲ್. ಅಂದರೆ ಒಂದು ಫರ್ಮ್ ಇರುತ್ತೆ, ಅದರಲ್ಲಿ X ಮತ್ತು Y ಅನ್ನೋದು ಡಿಪಾರ್ಟ್ಮೆಂಟ್ ಇರುತ್ತೆ, 2 ಡಿಪಾರ್ಟ್ಮೆಂಟ್. ಅವ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ: ಪರ್ಚೇಸ್, ಸೇಲ್ಸ್, ಕ್ಯಾರೇಜ್ ಇನ್ವರ್ಡ್ಸ್, ಪವರ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಬಿಲ್, ಸ್ಯಾಲರಿ, ಕಮಿಷನ್ ಆನ್ ಸೇಲ್ಸ್. ಪರ್ಚೇಸು ಅವರೇ ಕೊಟ್ಟಿದ್ದಾರೆ, ಸೇಲ್ಸು ಅವರೇ ಕೊಟ್ಟಿದ್ದಾರೆ. ಸೊ ನಾವು ಇನ್ನು ಕಂಡುಹಿಡಿಬೇಕಾಗಿರೋದೇನು ಅಂತಂದರೆ, ಕ್ಯಾರೇಜ್ ಇನ್ವರ್ಡ್ಸ್, ಪವರ್ ಚಾರ್ಜಸ್, ಎಲೆಕ್ಟ್ರಿಸಿಟಿ ಬಿಲ್, ಸ್ಯಾಲರಿ, ಕಮಿಷನ್ ಆನ್ ಸೇಲ್ಸ್. ಜೊತೆಗೆ ನಮಗೆ 2 ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನೇನು ಅಂತಂದರೆ, ನಂಬರ್ 1, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದ ಡಿಪಾರ್ಟ್ಮೆಂಟ್ X and Y ಆರ್ 60 and 40. ಏರಿಯಾ ಅಕ್ಯುಪೈಡ್ ಬೈ X and Y 3000 ಸ್ಕ್ವೇರ್ ಫೀಟ್ ಆ್ಯಂಡ್ 2000 ಸ್ಕ್ವೇರ್ ಫೀಟ್. ಡಿವೈಡ್ ದ ಎಕ್ಸ್ಪೆನ್ಸಸ್ ಬಿಟ್ವೀನ್ X and Y. ಸೊ ಈ ಥರ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವಾಗ ಒಂದು ಫರ್ಮ್ ಇದೆ, ಓಕೆಯಾ? ಆ ಫರ್ಮಲ್ಲಿ 2 ಡಿಪಾರ್ಟ್ಮೆಂಟ್ಸ್ ಇದೆ. ಒಂದು X ಡಿಪಾರ್ಟ್ಮೆಂಟ್, ಇನ್ನೊಂದು Y ಡಿಪಾರ್ಟ್ಮೆಂಟ್ ಅಂತ. ಸೊ ಈ X ಡಿಪಾರ್ಟ್ಮೆಂಟ್, Y ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ. ಪರ್ಚೇಸು ಅವರೇ ಕೊಟ್ಟಿದ್ದಾರೆ, ಮತ್ತು ಸೇಲ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ನಮಗೇನು ಮಿಕ್ಕಿದ್ದು ಹೇಳ್ತಿದ್ದಾರೆ. ಇವಾಗ ನೀವು ಇದನ್ನು ಡಿವೈಡ್ ಮಾಡ್ಕೋಬೇಕು. ಅಂದರೆ ಏನಿದೆಯಲ್ಲ, ಕ್ಯಾರೇಜ್ ಇನ್ವರ್ಡ್ಸು, ಪವರ್ ಚಾರ್ಜಸ್ಸು, ಎಲೆಕ್ಟ್ರಿಸಿಟಿ ಬಿಲ್ಲು, ಸ್ಯಾಲರಿ ಮತ್ತು ಕಮಿಷನ್ ಆನ್ ಸೇಲು. ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ಯಾರೇಜ್ ಇನ್ವರ್ಡ್ಸ್. ಸೊ ಕ್ಯಾರೇಜ್ ಇನ್ವರ್ಡ್ಸು ನಾನು ಲಾಸ್ಟ್ ಪಾರ್ಟಲ್ಲಿ ಹೇಳಿದಾಗೆ ಯಾವುದ್ರಲ್ಲಿ ಬರುತ್ತೆ, ಅದು ಪರ್ಚೇಸ್ ರೇಷಿಯೋ ಆಗುತ್ತೆ. ಸೊ ಇನ್ವರ್ಡ್ ಅಂದರೆ ನಮ್ಮ ಕಂಪನಿಗೆ ಅದು ಬರ್ತಾ ಇದೆ, ಸೊ ಅದನ್ನು ನಾವು ಪರ್ಚೇಸ್ ರೇಷಿಯೋ ಅಂತ ಕನ್ಸಿಡರ್ ಮಾಡಬೇಕು. ಸೊ ಪರ್ಚೇಸ್ ರೇಷಿಯೋ ಇದನ್ನು ಹೇಗೆ ನಾವು ಇವಾಗ ಕಂಡುಹಿಡಿಯೋದು? ಅವರು ಕ್ವೆಶನಲ್ಲಿ ಟೋಟಲ್ ಕೊಟ್ಟಿದ್ದಾರೆ, ಇದು ವರ್ಕಿಂಗ್ ನೋಟು, ಓಕೆವಾ? ಅವರು ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 4500 ಟೋಟಲ್ ಕೊಟ್ಟಿದ್ದಾರೆ. ಇದನ್ನು ನಾವು ಇವಾಗ ನಾವೇ ಡಿವೈಡ್ ಮಾಡ್ಕೋಬೇಕು. X ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಡ್ತೀಯಾ, Y ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಡ್ತೀಯಾ? ಸೊ ನಾನು ಇದನ್ನೇನು ಹೇಳಿದೆ, ಕ್ಯಾರೇಜ್ ಇನ್ವರ್ಡ್ಸ್ ಅನ್ನೋದು ಪರ್ಚೇಸ್ ರೇಷಿಯೋ ಅಲ್ಲಿ ಡಿವೈಡ್ ಆಗುತ್ತೆ. ಸೊ ನಮಗೆ ಪರ್ಚೇಸ್ ರೇಷಿಯೋ ಅವರೇ ಕೊಟ್ಟಿದ್ದಾರೆ, ಪರ್ಚೇಸ್ ಅವರೇ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 42,000 ಮತ್ತು Y ಡಿಪಾರ್ಟ್ಮೆಂಟ್ದು 52,000 ಕೊಟ್ಟಿದ್ದಾರೆ, ಓಕೆಯಾ? ಸೊ ಪರ್ಚೇಸ್ ಅವ್ರಿಗೆ ಕೊಟ್ಟಿರೋದ್ರಿಂದ ನಮಗೆ ಕ್ಯಾರೇಜ್ ಇನ್ವರ್ಡ್ಸ್ದು ಕ್ಯಾಲ್ಕುಲೇಷನ್ ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಹೇಗೆ ಅಂದರೆ, 42,000 ಇಸ್ ಟು 52,000. ಇಲ್ಲಿ 330ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆವಾಗ ನಮಗೆ ಪರ್ಚೇಸ್ ರೇಷಿಯೋ 42:52. ಇದು ನಮಗೆ ಪರ್ಚೇಸ್ ರೇಷಿಯೋ. ಸೊ ಇದರಲ್ಲಿ ಈ ಏನಿದೆ 42 ಇಂದ 52, ಇದನ್ನು ಕ್ಯಾರೇಜ್ ಇನ್ವರ್ಡ್ಸನ್ನು ಡಿವೈಡ್ ಕ್ಯಾರೇಜ್ ಇನ್ವರ್ಡ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಪವರ್ ಚಾರ್ಜಸ್ ಕೊಟ್ಟಿದ್ದಾರೆ ಸೆಕೆಂಡು. ಸೊ ಪವರ್ ಚಾರ್ಜಸ್ ಯಾವುದರಲ್ಲಿ ಬರುತ್ತೆ? ನಾನು ಹೇಳಿದಾಗೆ ಅದು ಬರೋದು ನಂಬರ್ ಆಫ್ ಸ್ಕ್ವೇರ್ ಫೀಟ್ ಆರ್ ಲೈಟ್, ಓಕೆವಾ? ನಂಬರ್ ಆಫ್ ಸ್ಕ್ವೇರ್ ಫೀಟ್. ಸೊ ಇದನ್ನು ನಾವು ಯಾವುದರಲ್ಲಿ ಡಿವೈಡ್ ಮಾಡ್ಕೋಬೇಕು? ಸೊ ಅವರು ನಮಗೆ ಈ ಕ್ವೆಶನಲ್ಲಿ ಪವರ್ ಚಾರ್ಜಸ್ಗೆ ನಮಗೇನು ಕೊಟ್ಟಿಲ್ಲ. ಪವರ್ ಚಾರ್ಜಸ್ ಬರೋದು ನಂಬರ್ ಆಫ್ ಸ್ಕ್ವೇರ್ ಫೀಟಲ್ಲಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಅವರೊಂದು ಕ್ಲೂ ಕೊಟ್ಟಿದ್ದಾರೆ ನೋಡಿ. ಏರಿಯಾ ಅಕ್ಯುಪೈಡ್ ಬೈ X and Y 3000 ಸ್ಕ್ವೇರ್ ಫೀಟ್ ಆ್ಯಂಡ್ 2000 ಸ್ಕ್ವೇರ್ ಫೀಟ್. ಡಿವೈಡ್ ದ ಎಕ್ಸ್ಪೆನ್ಸಸ್ ಬಿಟ್ವೀನ್ X and Y. ಸೊ X ಅನ್ನೋದು 3000 ಸ್ಕ್ವೇರ್ ಫೀಟ್ನ ಅಕ್ಯೂರ್ ಮಾಡ್ಕೊಂಡಿರುತ್ತೆ, Y ಬಂದುಬಿಟ್ಟು 2000 ಸ್ಕ್ವೇರ್ ಫೀಟ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಸೊ ಇವಾಗ ನಾವು ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಎಷ್ಟು? X ಬಂದುಬಿಟ್ಟು 3000 ಅಕ್ಯೂರ್ ಮಾಡ್ಕೊಂಡಿರುತ್ತೆ, Y ಬಂದುಬಿಟ್ಟು 2000 ಮಾಡ್ಕೊಂಡಿರುತ್ತೆ. ಇಲ್ಲೂ ಸೇಮ್ ಮೆಥಡ್, 3 zeros ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ದ ರೇಷಿಯೋ 3:2. ಸೊ ಇದರಲ್ಲಿ ನಾವು ಪವರ್ ಚಾರ್ಜಸ್ ಏನಿದೆ ಅಲ್ವಾ, ಅದನ್ನು ಡಿವೈಡ್ ಮಾಡ್ಕೋಬೇಕು, ಓಕೆಯಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಎಲೆಕ್ಟ್ರಿಸಿಟಿ ಬಿಲ್. ಇದು ಸೇಮ್. ಈ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ಪವರ್ ಚಾರ್ಜಸ್ಸು, ಇನ್ನೂ ಕೆಲವೊಂದು ಎಕ್ಸ್ಪೆನ್ಸಸ್ ಬರುತ್ತೆ. ಆ ಎಕ್ಸ್ಪೆನ್ಸಸ್ ಎಲ್ಲ ನಂಬರ್ ಆಫ್ ಸ್ಕ್ವೇರ್ ಫೀಟಲ್ಲೇ. ಸೊ ಇದು ಈ ರೇಷಿಯೋ ಒಳಗಡೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ 3:2 ಒಳಗಡೆ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಲರಿ ನಾವು ಯಾರು ಕೊಡ್ತೀರಿ? ಕಾಮನ್ನಾಗಿ ಎಂಪ್ಲಾಯೀಸ್ಗೆ ಅಲ್ವಾ? ಸೊ ಸ್ಯಾಲರಿನ
ನಂಬರ್ ಆಫ್ ಎಂಪ್ಲಾಯೀಸ್ ಈ ರೇಷಿಯೋ ಒಳಗಡೆ ಡಿವೈಡ್ ಮಾಡ್ಕೋಬೇಕು. ಸೊ ಇದನ್ನು ಅವ್ರು ಈಸಿಯಾಗಿ ನಮಗೆ ಕ್ವೆಶನಲ್ಲೇ ಕೊಟ್ಬಿಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ನೋಡಿ, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದ ಡಿಪಾರ್ಟ್ಮೆಂಟ್ ಎಕ್ಸ್ ಆ್ಯಂಡ್ ವೈ ಆರ್ 60 and 40. ಸೊ ಎಂಪ್ಲಾಯೀಸ್ ಬಂದುಬಿಟ್ಟು ಎಕ್ಸ್ ಡಿಪಾರ್ಟ್ಮೆಂಟಲ್ಲಿ 60 ಇರ್ತಾರೆ, ವೈ ಡಿಪಾರ್ಟ್ಮೆಂಟಲ್ಲಿ 40 ಇರ್ತಾರೆ. ಇದು ಸಿಂಪಲ್. ಸೇಮ್ 60:40, 1 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಿಮಗೆ 6:4 ನಿಮಗೆ ರೇಷಿಯೋ ಸಿಗುತ್ತೆ. ಸೊ ಈ ರೇಷಿಯೋದಲ್ಲಿ ನಮಗೆ ಸ್ಯಾಲ್ರಿ ಏನಿದೆ ಅಲ್ವಾ ಅದನ್ನು ಡಿವೈಡ್ ಮಾಡ್ಕೋಬೇಕು. ಓಕೆಯಾ? ಲಾಸ್ಟ್ ಬಂದುಬಿಟ್ಟು ಕಮಿಷನ್ ಆನ್ ಸೇಲ್ಸ್. ಕಮಿಷನ್ ಆನ್ ಸೇಲ್ಸ್ ಅನ್ನೋದು ಯಾವಾಗೂ ನೆನ್ಪಿಟ್ಕೊಳ್ಳಿ, ಕಮಿಷನ್ ಆನ್ ಸೇಲ್ಸ್ ಅನ್ನೋ ವರ್ಡ್ ಬಂದರೆ ಅದು ಸೇಲ್ಸ್ ರೇಷಿಯೋನೂ ಆಗುತ್ತೆ. ಸೊ ಕಮಿಷನ್ ಆನ್ ಸೇಲ್ಸ್. ಸೊ ಸೇಲ್ಸಲ್ಲಿ ಅವರು ನಮ್ಗೆ ಆಲ್ರೆಡಿ ಟೋಟಲ್ ಕೊಟ್ಟಿದ್ದಾರೆ, ಅವರೇ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟು? 80,000, 93,000. ಇಲ್ಲಿ ಹಾಗೆ ಹಾಕೊಳ್ಳಿ, 80,000 = 93,000. ಸೊ ಇಲ್ಲಿ ಕೂಡ 0 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಿಮಗೆ ಏನು ಉಳಿಯುತ್ತೆ? 80:93. ಈ ರೇಷಿಯೋದಲ್ಲಿ ನಮ್ಮ ಕಮಿಷನ್ ಆನ್ ಸೇಲ್ಸ್ ಕೂಡ ಮಾಡ್ಕೋಬೇಕು. ಸೊ ಇದು ವರ್ಕಿಂಗ್ ನೋಟ್, ಇದು ನಿಮಗೆ ಅರ್ಥ ಆಗಲಿ ಅಂತ ಮಾಡಿರೋದು. ಸೊ ಇವಾಗ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಇವಾಗ ಫಸ್ಟ್ ನಾನೇನು ಹೇಳಿದೆ, ಕ್ಯಾರೇಜ್ ಇನ್ವರ್ಡ್ಸ್ದು ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 4,500. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಟೋಟಲ್ ಬಂದುಬಿಟ್ಟು 4,500. ಇದನ್ನು ಎಕ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಇವಾಗ ಕೊಡಬೇಕು. ನಾವು ಯಾವ ರೇಷಿಯೋದಲ್ಲಿ ಕೊಡಬೇಕು? 40:52. ಸೊ ಟೋಟಲ್ ಎಷ್ಟಾಗುತ್ತೆ? 94 ಆಗುತ್ತೆ. ಸೊ ಎಕ್ಸ್ = 42 / 94 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? ಎಕ್ಸ್ ರೇಷಿಯೋ ಬಂದುಬಿಟ್ಟು 2011 ಬರುತ್ತೆ. ಹಾಗೆ ವೈ ಕೂಡ ಮಾಡ್ಕೊಳ್ಳೋಣ. ವೈ ಬಂದುಬಿಟ್ಟು 52 / 94. ಅದು ನಮಗೆ ಎಷ್ಟು ಸಿಗುತ್ತದೆ? 2,489. ಸೊ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಿಮಗೆ 4,500 ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಇದು ನೀವು ಕಾಲಮ್ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಓಕೆಯಾ? ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೀಗೆ ರಫಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಒಂದು ಟೇಬಲ್ಲೇ ಇದೆ, ಸೊ ಅದನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ. ದೆನ್ ಅದಾಯಿತು. ಇವಾಗ ಪವರ್ ಚಾರ್ಜಸ್ಸು. ನಮ್ಮ ಪವರ್ ಚಾರ್ಜಸ್ ನಿಮಗೆ ಎಷ್ಟಿಷ್ಟು ಅಲ್ಲಿ ಡಿವೈಡ್ ಮಾಡೋಕ್ಕೆ ಹೇಳಿದ್ದೀನಿ? 3:2. ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಪವರ್ ಚಾರ್ಜಸ್ದು? ನಮಗೆ 6,000 ಕೊಟ್ಟಿದ್ದಾರೆ. ಓಕೆಯಾ? 6,000 ಎಕ್ಸಿಗೆ ಡಿವೈಡ್ ಮಾಡೋದಾದರೆ 3:5, 3 + 2 5 ಆಗುತ್ತೆ. ಸೊ ಇವಾಗ ಅದಕ್ಕೆ ಆನ್ಸರ್ ಬಂದುಬಿಟ್ಟು 3,600 ಆಗುತ್ತೆ. ಇಲ್ಲಿ ವೈಗೆ ಬಂದುಬಿಟ್ಟು 2:5, ಅದಕ್ಕೆ ಎಷ್ಟಾಗುತ್ತೆ? 2,400 ಆಗುತ್ತೆ. ನೀವು ಇದೆರಡು ಪ್ಲಸ್ ಮಾಡಿಕೊಂಡ್ರೆ 6,000 ಕರೆಕ್ಟಾಗಿ ಸಿಗುತ್ತೆ. ದೆನ್ ಎಲೆಕ್ಟ್ರಿಸಿಟಿ ಬಿಲ್, ಅದು ಕೂಡ 3:2 ರೇಷಿಯೋದಲ್ಲೇ ಮಾಡ್ಕೋಬೇಕು. ಸೇಮ್ ಅದಕ್ಕೂ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 6,600 ಕೊಟ್ಟಿದ್ದಾರೆ. ಓಕೆಯಾ? ಎಕ್ಸ್ಗೆ ಬಂದುಬಿಟ್ಟು 3:5, ಸಾರಿ ಗಾಯ್ಸ್, 11,000 ಕೊಟ್ಟಿದ್ದಾರೆ ಟೋಟಲು. ಅದನ್ನು ಎಕ್ಸ್ಗೆ ಬಂದುಬಿಟ್ಟು 3:5 = 6,600 ಆಗುತ್ತೆ ಎಕ್ಸ್ ಡಿಪಾರ್ಟ್ಮೆಂಟ್ಗೆ. ಆ್ಯಂಡ್ ವೈ ಡಿಪಾರ್ಟ್ಮೆಂಟ್ಗೆ 2 / 5 = 4,400 ಆಗುತ್ತೆ. ನೀವು ಇದೆರಡು ಪ್ಲಸ್ ಮಾಡಿಕೊಂಡ್ರೆ ನಿಮಗೆ 11,000 ಟೋಟಲ್ ಸಿಗುತ್ತೆ. ದೆನ್ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ? ನಾನು ಸ್ಯಾಲ್ರಿ ಎಷ್ಟರಲ್ಲಿ ಡಿವೈಡ್ ಮಾಡೋಕ್ಕೆ ಹೇಳಿದ್ದೀನಿ? 6:4 ಅದರಲ್ಲಿ ಡಿವೈಡ್ ಮಾಡ್ಕೋಬೇಕು. ಸೊ ಓಕೆ, ಸ್ಯಾಲ್ರಿ ನಮಗೆ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಎಕ್ಸಿಗೆ ಡಿವೈಡ್ ಮಾಡಬೇಕು. 6:4, 6/10 ಎಷ್ಟಾಗುತ್ತೆ? 20 × 6:4 ಅಂತಂದರೆ ನಮಗೆ 12,000, ಅಂದರೆ ಇದು ಎಕ್ಸ್ ಡಿಪಾರ್ಟ್ಮೆಂಟ್ಗೆ ಆಗುತ್ತೆ. ಓಕೆಯಾ? ದೆನ್ ವೈ ಡಿಪಾರ್ಟ್ಮೆಂಟ್ಗೆ 4:10, 8,000 ಬರುತ್ತೆ. ಅದು ವೈ ಡಿಪಾರ್ಟ್ಮೆಂಟ್ಗೆ ಆಗುತ್ತೆ. ಇದು ಏನು? ಸ್ಯಾಲ್ರಿ. ಮತ್ತು ಇದೆರಡನ್ನೂ ನೀವು ಟೋಟಲ್ ಮಾಡಿದ್ರು ನಿಮಗೆ 20,000 ಕರೆಕ್ಟಾಗಿ ಬರುತ್ತೆ. ದೆನ್ ಫೈನಲ್ ಆಗಿರೋದು ಕಮಿಷನ್ ಆನ್ ಸೇಲ್ಸ್. ಅದು ನಮಗೆ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? 17,300 ಕೊಟ್ಟಿದ್ದಾರೆ. ಅದು ಯಾವ ರೇಷಿಯೋದಲ್ಲಿ ನಾನು ಹೇಳಿದೆ ನಿಮಗೆ? ಸೇಲ್ಸ್ ರೇಷಿಯೋದಲ್ಲಿ. ಸೇಲ್ಸ್ ರೇಷಿಯೋ ಎಷ್ಟು ಬಂದಿತ್ತು? 80:93 ಅಲ್ವಾ? ಇದರಿಂದ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಎಕ್ಸ್ಗೆ ಡಿವೈಡ್ ಮಾಡಿದ್ರೆ 80 / 173 ಎಷ್ಟು ಸಿಗುತ್ತೆ? 8,000 ಸಿಗುತ್ತೆ.
ದೆನ್ ವೈಗೆ ಡಿವೈಡ್ ಮಾಡಿದ್ರೆ 93 ಡಿವೈಡೆಡ್ ಬೈ 173, 9ಗೆ ಡಿವೈಡ್ ಮಾಡಿದ್ರೆ 9300 ಸಿಗುತ್ತೆ. ಟೋಟಲಾಗಿ ನಿಮ್ಗೆ ಆ್ಯಡ್ ಮಾಡಿದ್ರೆ 17300 ಸಿಗುತ್ತೆ. ಸೊ ಇಷ್ಟೇ ಗಾಯ್ಸ್, ಇದು ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ಸಿಂಪಲ್ ವೇಯಲ್ಲಿ ನಾನು ರಫ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಪುನಃ ನಾನು ಒಂದು ಸತಿ ನಿಮಗೆ ರಿವೈಸ್ ಮಾಡ್ತೀನಿ, ಅಂದರೆ ಸ್ಲೋ ಆಗಿ ಹೇಳ್ತೀನಿ. ಒಂದು ಫರ್ಮ್ ಇರುತ್ತೆ, ಆ ಫರ್ಮಲ್ಲಿ ಎಕ್ಸ್ ಮತ್ತು ವೈ ಡಿಪಾರ್ಟ್ಮೆಂಟ್ ಇರುತ್ತೆ. ಸೇಲ್ಸು ಪರ್ಚೇಸು ಅವರೇ ಕೊಟ್ಟಿದ್ದಾರೆ. ಸೇಲ್ಸು ಪರ್ಚೇಸ್ ಅವರೇ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಕ್ಯಾರೇಜ್ ಇನ್ವರ್ಡ್ಸ್, ಎಲೆಕ್ಟ್ರಿಸಿಟಿ ಬಿಲ್, ಪವರ್ ಚಾರ್ಜಸ್, ಸ್ಯಾಲರಿ ಮತ್ತು ಕಮಿಷನ್ ಆನ್ ಸೇಲ್ಸ್. ಕ್ಯಾರೇಜ್ ಇನ್ವರ್ಡ್ಸು ಪರ್ಚೇಸ್ ರೇಷಿಯೋ ಅಂಡರಲ್ಲಿ ಬರುತ್ತೆ. ಸೊ ನಮಗೆ ಪರ್ಚೇಸ್ ಅವರೇ ಕೊಟ್ಟಿದ್ದಾರೆ 42,000, 52,000. ಸೊ 0 ಕ್ಯಾನ್ಸಲ್ ಮಾಡಿಕೊಂಡ್ರೆ 42:52 ಈ ರೇಷಿಯೋದಲ್ಲಿ ನಾವು ಕ್ಯಾರೇಜ್ ಇನ್ವರ್ಡ್ಸ್ನ ಡಿವೈಡ್ ಮಾಡ್ಕೋಬೇಕು. ಮತ್ತು ಪವರ್ ಚಾರ್ಜಸ್ಸು ಅವರೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಸ್ಕ್ವೇರ್ ಫೀಟು ಎಕ್ಸ್ ಬಂದುಬಿಟ್ಟು 3000 ಸ್ಕ್ವೇರ್ ಫೀಟು, ವೈ ಬಂದುಬಿಟ್ಟು 2000 ಸ್ಕ್ವೇರ್ ಫೀಟು. 0 ಕ್ಯಾನ್ಸಲ್ ಮಾಡ್ಕೊಳ್ಳಿ, 3:2 ಸಿಗುತ್ತೆ. ಈ 3:2 ರೇಷಿಯೋದಲ್ಲಿ ನಾವು ಪವರ್ ಚಾರ್ಜಸ್ಸು ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಎರಡೂ ಕಂಡುಹಿಡಿಬೇಕು. ದೆನ್ ಸ್ಯಾಲರಿ ನಾವು ಯಾರಿಗೆ ಕಾಮನಾಗಿ ಕೊಡ್ತೀರಿ? ಎಂಪ್ಲಾಯೀಸ್ಗೆ ಅಲ್ವಾ? ಸೊ ಎಂಪ್ಲಾಯೀಸ್ಗೆ ಕೊಡೋದಲ್ವಾ? ಸೊ ಅದನ್ನು ನಂಬರ್ ಆಫ್ ಎಂಪ್ಲಾಯೀಸ್ ಅದು ಕೂಡ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಕೊಟ್ಟಿದ್ದಾರೆ. ಎಷ್ಟು? ಎಕ್ಸ್ ಡಿಪಾರ್ಟ್ಮೆಂಟಲ್ಲಿ 60 ಮೆಂಬರ್ಸು, ವೈ ಡಿಪಾರ್ಟ್ಮೆಂಟಲ್ಲಿ 40 ಮೆಂಬರ್ಸು. ಸೊ 0 ಕ್ಯಾನ್ಸಲ್ ಮಾಡಿಕೊಂಡ್ರೆ 6:4 ಸಿಗುತ್ತೆ. ಸೊ ಅದರಲ್ಲಿ ನಾವು ಆ ರೇಷಿಯೋದಲ್ಲಿ ಸ್ಯಾಲ್ರಿನ ಡಿವೈಡ್ ಮಾಡ್ಕೋಬೇಕು. ಲಾಸ್ಟಾಗಿ ಕಮಿಷನ್ ಆನ್ ಸೇಲ್ಸ್ ಅಂತ ನಿಮಗೆ ವರ್ಡ್ ಕಾಣಿಸಿದ್ರೆ ಅದು ಸೇಲ್ಸ್ ರೇಷಿಯೋ ಅಂತ ಫಿಕ್ಸ್ ಆಗಬೇಡಿ. ಓಕೆ, ನಿಮಗೆ ಈಸಿಯಾಗಿ ನೆನಪಿರುತ್ತೆ. ನಮಗೆ ಸೇಲ್ಸ್ ಆಲ್ರೆಡಿ ಅವರೇ ಕೊಟ್ಟಿದ್ರು. ಎಷ್ಟು 80,000 ಎಕ್ಸ್ ಡಿಪಾರ್ಟ್ಮೆಂಟ್ಗೆ, 93 ವೈ ಡಿಪಾರ್ಟ್ಮೆಂಟ್ಗೆ. ಸೊ ಅದನ್ನು ನಾವು 0 ಕ್ಯಾನ್ಸಲ್ ಮಾಡಿಕೊಂಡ್ರೆ 80:93. ಸೊ ಈ ರೇಷಿಯೋದಲ್ಲಿ ನಾವು ಕಮಿಷನ್ ಏನಿದೆಯಲ್ವಾ ಅದನ್ನು ಡಿವೈಡ್ ಮಾಡ್ಕೋಬೇಕು. ಹೆಂಗೆ ಡಿವೈಡ್ ಮಾಡ್ಕೊಳ್ಳೋದು? ಅವರು ನಮಗೆ ಎಕ್ಸು ಮತ್ತು ವೈ ಡಿಪಾರ್ಟ್ಮೆಂಟ್ ಕೇಳಿದ್ದಾರೆ, ಅದೆರಡು ಮಾತ್ರ ಕೊಟ್ಟಿರಲಿಲ್ಲ. ಟೋಟಲ್ ಎಲ್ಲ ನಮಗೆ ಕೊಟ್ಟಿದ್ರು ಅವರೇ ಕ್ವೆಶನಲ್ಲಿ. ಟೇಬಲಲ್ಲಿ ಇದೆಯಲ್ವಾ, ಟೋಟಲ್ ಎಲ್ಲ ಅವರೇ ನಮಗೆ ಕ್ವೆಶನಲ್ಲಿ ಕೊಟ್ಟಿದ್ರು. ಸೊ ಅದಕ್ಕೆ ಈ ರೇಷಿಯೋಯಿಂದ ನೀವು ಡಿವೈಡ್ ಮಾಡ್ಕೋಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ನಾನೀಗ ರಫಲ್ಲಿ ಮಾಡಿದ್ನಲ್ಲ, ಇದು ನಿಮಗೆ ಅರ್ಥ ಆಗಲಿ ಅಂತ ಟೇಬಲ್ ಫಾರ್ಮೆಟಲ್ಲಿ ನಾನು ಮಾಡಿದ್ದೀನಿ. ಎಕ್ಸಾಮ್ಸಲ್ಲಿ ನೀವು ಹೀಗೆ ಬರೀಬೇಕಾಗುತ್ತೆ. ಸೊ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಯಿಂದ ನಾನೇನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ನಾನು ಚೇಂಜ್ ಮಾಡ್ಕೋತೀನಿ. ಓಕೆ, ಆ ಬ್ಯಾಕ್ಗ್ರೌಂಡ್ ವಾಯ್ಸು ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ನಾನು ಔಟ್ಸೈಡ್ ಇದ್ದೀನಿ. ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಪಾರ್ಟ್ 2 ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿದ ಪ್ರಾಬ್ಲಮ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆನ್ಸರ್ಸ್ ಕೂಡ ನಾನೇ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ವರಿ ಆಗಬೇಕಾಗಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಡೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.